ವಿಂಟರ್ ಮುಗಿದು ಸಮ್ಮರ್ ಸ್ಟಾರ್ಟ್ ಆಯಿತು. ಸಮ್ಮರ್ ಸ್ಟಾರ್ಟ್ ಆಗ್ತಿದ್ದಂಗೆ ಕೆಲವೊಂದು ಪ್ಲ್ಯಾಂಟ್ಸಲ್ಲೆಲ್ಲ ಏನೆಲ್ಲ ಚೇಂಜಸ್ ಆಗಿದೆ ಮತ್ತು ಯಾವುದೆಲ್ಲ ಹೊಸ ಹೊಸ ಫ್ಲವರ್ಸ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮಸ್ಮಿಲನ್ ಅಂದರೆ ಕರ್ಬೂಜ ಹಣ್ಣು. ಇದೇನು ನಾನು ಸೀಡ್ಸ್ ಹಾಕಿ ಗ್ರೋ ಮಾಡಿಲ್ಲ, ಪ್ಲ್ಯಾಂಟ್ನ ಕಿಚನ್ ವೇಸ್ಟಿಂದ ಅದಾಗಿಯೇ ಗ್ರೋತ್ ಆಗಿದೆ. ಇದರಲ್ಲಂತೂ ಫುಲ್ ಫ್ಲವರ್ಸೇ ಇದೆ. ನೆಕ್ಸ್ಟು ದಂಟಿನ ಸೊಪ್ಪು. ಇದಂತೂ ಸಮ್ಮರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಸೊಪ್ಪುಗಳೆಲ್ಲ. ಫ್ಯಾಷನ್ ಫ್ರೂಟ್ ನೋಡಿ, ಇದರಲ್ಲೂ ತುಂಬ ಹೊಸ ಹೊಸ ಗ್ರೋತ್ ತಗೊಂಡಿದೆ. ಎಲ್ಲ ಕಡೆ ಹೊಸ ಚಿಗುರು ಬಂದಿದೆ. ಇಲ್ಲೂ ಅಷ್ಟೇ ಮಸ್ಟರ್ಡ್, ಅದು ಎಲ್ಲ ಕಡೆ ಫ್ಲವರು ಸೀಡ್ಸ್ ಸೆಟ್ ಆಗ್ತಿದೆ. ಇದು ಕಿಚನ್ ವೇಸ್ಟಿಂದನೇ ಬಂದಿರೋದು, ನಾನೇನು ಹಾಕ್ಬಿಟ್ಟು ಬೆಳೆಸಿಲ್ಲ. ಟೊಮೊಟೊ ಅಂತೂ ಎಲ್ಲ ಕಡೆ ಹಣ್ಣಾಗಿದ್ದಾವೆ. ಅದನ್ನು ಈ ವಿಡಿಯೋದಲ್ಲೇ ಲಾಸ್ಟಲ್ಲಿ ಹಾರ್ವೆಸ್ಟ್ ಮಾಡೋಣ. ನೋಡಿ, ಅಪರಂಜಿತನೂ ಸೀಡ್ಸ್ ರೆಡಿ ಆಗ್ತಾ ಇದೆ. ಸೀಡ್ಸ್ ಬೇಕು ಅಂತ ಯಾರೋ ನನಗೆ ಪರಿಚಯದವರು ಕೇಳಿದರು. ಅದಕ್ಕೋಸ್ಕರನೇ ಯಾವುದು ಫ್ಲವರ್ಸ್ ತೆಗಿತಿಲ್ಲ, ಸೀಡ್ಸ್ ಆಗಲಿ ಅಂತ ಬಿಟ್ಟಿದ್ದೀನಿ. ನೋಡಿ, ದಿನ ಫ್ಲವರ್ಸ್ ಇದ್ದೇ ಇರುತ್ತೆ, 2 or 3 ಫ್ಲವರ್ಸು. ಮಲ್ಲೆ ಗಿಡನೂ ಅಷ್ಟೇ ಹೊಸ ಹೊಸದಾಗಿ ಚಿಗುರು ಬಂದಿದೆ. ಈ ಟೇಬಲ್ ರೋಸ್ ಅಂತೂ ದಿನ ಫುಲ್ ಗಿಡದ ತುಂಬ ಹೂವು ಇರುತ್ತೆ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ. ಆ ಫ್ಲವರ್ಸ್ ಹತ್ರ ಚಿಟ್ಟೆನೂ ಬರ್ತಿರ್ತವೆ ಅವಾಗವಾಗ. ನೋಡಿ, ಇಲ್ಲೂ ಪ್ಲ್ಯಾಂಟ್ಸ್ ಎಲ್ಲ ಹೊಸ ಹೊಸ ಗ್ರೋತ್ ಆಗಿದೆ. ಈಗ ದಾಸವಾಳ ಗಿಡದಲ್ಲಂತೂ ತುಂಬ ಮಗ್ಗಾಗಿದ್ದಾವೆ. ನೆಕ್ಸ್ಟ್ ಫ್ಲವರ್ಸ್ ಯಾವಾಗ ಅರಳ್ತವೆ ಹೂಗಳು ಅಂತ ಕಾಯ್ತಾ ಇದ್ದೀನಿ. ನೋಡಿ, ಎಲ್ಲ ಕಡೆ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ಹಾಗೆಯೇ ಟೊಮೊಟೊ ಗಿಡದಲ್ಲಿ ಟೊಮೊಟೊ ಮುಗಿತಾ ಬರ್ತಿದೆಯಲ್ಲ, ಅದಕ್ಕೆ ಗಿಡಗಳು ಡಲ್ ಆಗ್ತಿದ್ದಾವೆ. ಇಲ್ಲಿ ಕನಕಾಂಬರ ಇದೆ, ಅದನ್ನು ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ. ಇದನ್ನು ಲೆಮನ್ನು ಅಷ್ಟೇ, ಎಲ್ಲ ಲೀವ್ಸ್ ತೆಗ್ದಿದ್ದೆ, ಈಗ ಚೆನ್ನಾಗಿ ಗ್ರೋತ್ ಆಗಿದೆ. ಇಲ್ಲೂ ಮಸ್ಟರ್ಡ್ ಇದೆ ಪುದೀನ ಜೊತೆನೂ. ನೋಡಿ, ಇಲ್ಲಿ ಎಲ್ಲ ಸೀಡ್ಸ್ ಸೆಟ್ ಆಗಿದ್ದಾವೆ. ಈ ದಾಸವಾಳ ಗಿಡದಲ್ಲಂತೂ ತುಂಬ ದಿನದಿಂದ ಇದೇ ಥರ ಯಾವಾಗಲೂ ಎಲ್ಲ ಕಡೆನೂ ಒಂದೊಂದು ಎಲೆ ಪಕ್ಕನೂ ಮಗ್ಗಿರುತ್ತವೆ. ಆದರೆ ಈ ಬಿಸಿಲಿಗೆ ಅವು ಅರಳ್ತಾನೇ ಇಲ್ಲ, ಅರಳೋದಕ್ಕೆ ಮುಂಚೆನೇ ಬಿದ್ದೋಗ್ತಿದ್ದಾವೆ. ಅದಕ್ಕೆ ಎಷ್ಟು ನೀರು ಹಾಕಿದ್ರೂ ಸಾಕಾಗ್ತಾನೂ ಇಲ್ಲ. ಅದು ತುಂಬ ಚಿಕ್ಕ ಪಾಟಲ್ಲಿ ಇದೆಯಲ್ಲ, ಅದಕ್ಕೆ ಆ ಥರ ಆಗ್ತಿದೆ ಅನಿಸುತ್ತೆ. ನೆಕ್ಸ್ಟ್ ದೊಡ್ಡ ಪಾಟಿಗೆ ರೀಪಾಟ್ ಮಾಡ್ತೀನಿ. ಈಗ ಈ ದಾಸವಾಳದಲ್ಲಂತೂ ಯಾವಾಗಲೂ ಹೂವು ಇರುತ್ತೆ. ಇದರಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದು ಮತ್ತೆ ಮಗ್ಗೆಲ್ಲ ಸ್ಟಾರ್ಟ್ ಆಗ್ತಿದ್ದಾವೆ. ಇದರಲ್ಲಿ ವಿಂಟರಲ್ಲೂ ಇರ್ತಿದ್ದು ಫ್ಲವರ್ಸು, ಈಗ ಸಮ್ಮರಲ್ಲೂ ಫ್ಲವರ್ಸ್ ಇದ್ದಾವೆ. ಈ ದಾಸವಾಳದಲ್ಲೂ ಅಷ್ಟೇ ಎಲ್ಲ ಕಡೆ ಹೊಸ ಹೊಸ ಗ್ರೋತ್ ಬಂದಿದೆ. ತುಂಬ ಕಡೆ ಎಲ್ಲ ಮಗ್ಗೆಲ್ಲ ಬಂದಿದ್ದಾವೆ. ಒಂದೊಂದು ಹತ್ರ 2-2, 3-3 ಮಗ್ಗಾಗಿದ್ದಾವೆ. ನಾನಂತೂ ಯಾವಾಗ ಫ್ಲವರಿಂಗ್ ಸ್ಟಾರ್ಟ್ ಆಗ್ತವೆ ಅಂತ ಕಾಯ್ತಾ ಇದ್ದೀನಿ. ಆ ಫ್ಲವರ್ಸ್ ಬಿಟ್ಟಾಗ ಬರ್ಡ್ಸು, ಕೆಲವೊಂದು ಇನ್ಸೆಕ್ಟ್ಸ್ ಎಲ್ಲ ಬರ್ತಾವಲ್ಲ, ಇವಾಗ ನೋಡೋದಕ್ಕೇ ತುಂಬ ಖುಷಿಯಾಗುತ್ತೆ. ಅದಕ್ಕೋಸ್ಕರನೇ ನಾನಂತೂ ಕೆಲವೊಂದು ಸಲ ಫೋನ್ ತೊಗೊಂಡು ಮೇಲೋಗಿ ವೀಡಿಯೋ ಮಾಡ್ಕೊತೀನಿ. ಬಟ್ ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಅಷ್ಟು ಬರ್ತಿಲ್ಲ, ಫ್ಲವರ್ಸು ಕಮ್ಮಿ ಇದೆಯಲ್ಲ, ಹಂಗಾಗಿ. ಇಲ್ಲೊಂದು ನೋಡಿ ಹೊಸ ಫ್ಲವರ್ ಬಂದಿದೆ. ಅದು ನಾನು ಸೀಡ್ಸ್ ಹಾಕಿ ಗ್ರೋ ಮಾಡಿರೋದಲ್ಲ, ಮುಂಚೆ ಒಂದು ಪ್ಲ್ಯಾಂಟ್ ಇತ್ತು, ಅದರಿಂದ ಸೀಡ್ಸ್ ಬಿದ್ದು ಉಟ್ಕೊಂಡಿದೆ. ಈ ಪಪ್ಪಾಯ ಇನ್ನೂ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡಿಲ್ಲ, ಮಾಡ್ಕೊಬೇಕು. ಇದು ಮಾರ್ನಿಂಗ್ ಗ್ಲೋರಿ. ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ. ಮಧ್ಯ ಯಾರೋ ಲೈಟ್ ಹಾಕಿಟ್ಟಿದ್ದಾರೇನೋ ಅನ್ನೋ ಅಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ. ಇದು ಇನ್ನೂ ಫಸ್ಟ್ ಫ್ಲವರು. ಇಲ್ಲೂ ಟೇಬಲ್ ರೋಸ್ ಇದೆ. ಇದು ರುದ್ರಾಕ್ಷಿ ಹೂವಿನ ಗಿಡ. ಅದು 2 ಒಂದೇ ಕಲರ್ ಬರುತ್ತೆ ಫ್ಲವರ್ಸು. 2 ಒಂದೇ ಪಾಟಲ್ಲಿದೆ. ನಾನಿನ್ನು ಎಲ್ಲ ಪಾಟ್ನೂ ಏನು ಪರ್ಚೇಸ್ ಮಾಡಿನೇ ಗ್ರೋ ಮಾಡಿಲ್ಲ. ಕೆಲವೊಂದು ವೇಸ್ಟ್ ಏನು ಪೇಂಟ್ ಡಬ್ಬ ಇರುತ್ತೆ, ಅದು ಆ ಥರದ್ರಲ್ಲೇ ಗ್ರೋ ಮಾಡ್ಕೊಂಡಿದ್ದೀನಿ. ಆಮೇಲೆ ವಾಟರ್ ಬಾಟಲ್ ಬರುತ್ತಲ್ಲ 20 ಲೀಟ್ರದ್ದು, ಅದರಲ್ಲೂ ಕೆಲವೊಂದು ಪ್ಲ್ಯಾಂಟ್ಸ್ ಗ್ರೋ ಮಾಡ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ವೇಸ್ಟ್ ಆಗಿದ್ದಂಥ ಡಸ್ಟ್ಬಿನ್ ಅದು. ಆ್ಯಕ್ಚುಲಿ ಆ ಸೈಡ್ ಏನೋ ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಅದರಿಂದ ಅದನ್ನು ಗಿಡ ಹಾಕೋಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲೆಲ್ಲ ದೊಡ್ಡ ಪತ್ರೆ ಇದೆ. ಇಲ್ಲೂ ಮಸ್ಟರ್ಡ್ ಇದೆ. ನೋಡಿ, ಇಲ್ಲಿ ಎಷ್ಟು ದೊಡ್ಡದು ಮಸ್ಟರ್ಡ್ ಸೀಡ್ಸ್ ರೆಡಿಯಾಗಿದೆ. ಇಲ್ಲಿ ಒಂದು ಲೆಮನ್ ಪ್ಲಾಂಟ್ ಬಂದಿದೆ, ಅದಾಗದಿನೇ ಕಿಚನ್ ವೇಸ್ಟಿಂದ. ಅದನ್ನು ಒಂದು ದೊಡ್ಡ ಪಾಟಿಗೆ ರೀಪಾಟ್ ಮಾಡ್ಕೊತೀನಿ. ನೋಡೋಣ ಯಾವಾಗ
ಲೆಮನ್ ಸ್ಟಾರ್ಟ್ ಆಗ್ತವೆ ಎಲ್ಲ ನೋಟ್ ಮಾಡ್ಕೊತೀನಿ. ಇಲ್ಲೊಂದು ಯಾವುದೋ ಪ್ಲ್ಯಾಂಟ್ ಬಂದಿದೆ, ಇದು ಯಾವುದು ಅಂತ ಗೊತ್ತಿಲ್ಲ. ಮೇ ಬಿ ನಾನು ಸೌತೆಕಾಯಿ ಗಿಡ ಅಂದ್ಕೊಂಡಿದ್ದೀನಿ. ನೋಡೋಣ ಅದು ಯಾವ್ದು ಬಿಡುತ್ತೆ ಅಂತ. ನೋಡಿ ಈ ಥರ ಚೆನ್ನಾಗಿ ಕಲರ್ ಬಂದಿರೋ ಅಂಥ ಟೊಮೊಟೊ ಮಾತ್ರ ಹಾರ್ವೆಸ್ಟ್ ಮಾಡ್ಕೊತಿದ್ದೀನಿ. ನಾನು ಹಾರ್ವೆಸ್ಟ್ ಮಾಡ್ಕೊಬೇಕು ಅಂತ ಏನು ಬಂದಿರಲಿಲ್ಲ, ಗಿಡಕ್ಕೆ ನೀರು ಹಾಕೋಕ್ಕೆ ಅಂತ ಬಂದಿದ್ನಲ್ಲ, ಹಾಗೆ ನಿಮಗೆಲ್ಲ ಅಪ್ಡೇಟ್ ಮಾಡೋಣ ಗಾರ್ಡನ್ ಯಾವ ಥರ ಇದೆ ಅಂತ ಒಂದು ವೀಡಿಯೋ ಕ್ಲಿಪ್ ತಗೊಳ್ಳೋಣ ಅಂತ ಮಾಡುವಾಗ ಅಯ್ಯೋ ಟೊಮೊಟೊ ಎಲ್ಲ ತುಂಬ ಚೆನ್ನಾಗಿ ಹಣ್ಣಾಗಿದ್ದಾವೆ, ಅದನ್ನು ಇದೇ ವೀಡಿಯೋದಲ್ಲಿ ಹಾರ್ವೆಸ್ಟ್ ಮಾಡೋಣ ಅಂತ ಮಾಡಿದ್ದಕ್ಕೆ ಅದೇ ಬಕೆಟ್ ಜಗ್ಗೆ ಅಂತಂದಿದ್ದೆ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಇದ್ದಿದ್ದ ಟೊಮೊಟೊ ಹಾರ್ವೆಸ್ಟ್ ಮಾಡಿರೋ ವೀಡಿಯೋ ಇಲ್ಲ. ಹಾರ್ವೆಸ್ಟ್ ಮಾಡಿ ಆದಮೇಲೆ ಒಂದು ಚಿಕ್ಕ ವೀಡಿಯೋ ಮಾಡಿದ್ದೀನಿ, ಲಾಸ್ಟಲ್ಲಿ ಸೈಡಲ್ಲಿ ಹಾಕ್ತೀನಿ ನೋಡಿ ಆ ವೀಡಿಯೋನ. ಆವಾಗ ಎಷ್ಟು ಸಿಕ್ಕಿದ್ದು ಟೊಮೊಟೊ, ಇವಾಗ ಎಷ್ಟು ಸಿಕ್ಕಿದ್ದಾವೆ ಅಂತ. ತುಂಬ ಚೆನ್ನಾಗಿ ಕಲರ್ ಬಂದಿರೋ ಅಂಥವು ಮಾತ್ರ ತೆಗಿತಿದ್ದೀನಿ ಗಿಡದಿಂದ. ಇನ್ನು ಸ್ವಲ್ಪ ಕಲರ್ ಬಂದಿರೋ ಅಂಥವು ಅಲ್ಲೇ ಬಿಡ್ತಿದ್ದೀನಿ. ಇವೆಲ್ಲ ಖಾಲಿ ಆದಮೇಲೆ ನೆಕ್ಸ್ಟ್ ಹಾರ್ವೆಸ್ಟ್ ಮಾಡ್ಕೊಬೋದು ಮತ್ತೆ ಅಂದ್ಬಿಟ್ಟು. ಥ್ಯಾಂಕ್ ಯು. ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ನನ್ನ ವೀಡಿಯೋಸ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.